ಇನ್ನು ಬಿಜೆಪಿ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಸಂಸದರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಸಂಸದರಿಂದ ಹೈಕಮಾಂಡ್ ಭೇಟಿಯಾಗಿ ಒತ್ತಾಯ ಮಾಡಲಾಗಿದೆ. ಅಮಿತ್ ಶಾ, ಜೆಪಿ ನಡ್ಡಾ ಭೇಟಿಯಾಗಿ ಒತ್ತಾಯಿಸಿದ್ದಾರೆ ಸಂಸದರು. ಜಗದೀಶ್ ಶೆಟ್ಟರ್, ಈರಣ್ಣ ಕಡಾಡಿ, ಬಿವೈ ರಾಘವೇಂದ್ರ ಸೇರಿ ಹಲವು ಸಂಸದರಿಂದ ವರಿಷ್ಠರ ಭೇಟಿಯಾಗಿ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ದೆಹಲಿಗೆ ಯತ್ನಾಳನ್ನ ಕರೆಸಿ ಮಾತನಾಡ್ತೀವಿ ಅಂತ ಅಮಿತ್ ಶಾ ಹೇಳಿದ್ದಾರೆ. ಹಿಂದೆಯೂ ಕೂಡ ಯತ್ನಾಳ್ರನ್ನ ದೆಹಲಿಗೆ ಕರೆಸಿ ಮಾತನಾಡಿದ್ದೇವೆ. ಪದೇ ಪದೇ ಪಕ್ಷದ ನಾಯಕರ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಮತ್ತೆ ಯತ್ನಾಳ್ರನ್ನ ದೆಹಲಿಗೆ ಕರೆಸಿ ಮಾತನಾಡ್ತೀನಿ ಅಂತ ಅಮಿತ್ ಶಾ ಹೇಳಿದ್ದಾರೆ. ಅಮಿತ್ ಶಾ ಅವರು ಹೇಳಿದ ಹಾಗೆ ಇದೇನು ಮೊದಲ ಬಾರಿ ಅಲ್ಲ ಯತ್ನಾಳ್ ಅವರು ಪಕ್ಷ ಹಾಗೆ ಪಕ್ಷದ ನಾಯಕರ ವಿರುದ್ಧವಾಗಿ ಮಾತನಾಡ್ತಾ ಇರೋದು, ಹೇಳಿಕೆಗಳನ್ನ ಕೊಡ್ತಾ ಇರೋದು. ಈ ಹಿಂದೆಯೂ ಕೂಡ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲೂ ಕೂಡ ಯತ್ನಾಳ್ ಹೀಗೆ ಹೇಳಿಕೆಯನ್ನ ಕೊಟ್ಟಾಗ ಹೈಕಮಾಂಡ್ ಒಂದು ವಾರ್ನನ್ನ ಕೂಡ ಮಾಡಿತ್ತು, ಕರೆಸಿ ಮಾತನಾಡುವಂತ ಕೆಲಸಗಳು ಕೂಡ ಆಗಿತ್ತು. ಇದೀಗ ಮತ್ತೆ ಸಂಸದರುಗಳೇ ಒತ್ತಾಯವನ್ನ ಮಾಡ್ತಾ ಇರೋದ್ರಿಂದ ಮತ್ತೊಮ್ಮೆ ಕರೆದು ಮಾತನಾಡ್ತೀನಿ ಅನ್ನೋದಾಗಿ ಅಮಿತ್ ಶಾ ಹೇಳಿದ್ದಾರೆ. ಅಮಿತ್ ಶಾ ಮತ್ತೆ ಜೆಪಿ ನಡ್ಡಾರನ್ನ ಭೇಟಿಯಾಗಿ ಸಂಸದರು ಒತ್ತಾಯವನ್ನ ಇಟ್ಟಿದ್ದಾರೆ. ಇದಕ್ಕೆ ಅಮಿತ್ ಶಾ ಕೂಡ ಸ್ಪಂದಿಸಿದ್ದಾರೆ, ಮಾತನಾಡ್ತೀವಿ ಕರೆಸಿ ಅಂತ. ಇನ್ನು ಶಾ ಭೇಟಿಗೂ ಮುನ್ನ ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಒತ್ತಾಯವನ್ನ ಮಾಡಲಾಗಿದೆ. ಯತ್ನಾಳ್ ವಿರುದ್ಧವಾಗಿ ಕ್ರಮಕ್ಕೆ ಒತ್ತಾಯ ಮಾಡಬೇಕು ಅನ್ನೋದಾಗಿ ಸಂಸದರೇ ನಿರ್ಧರಿಸಿದ್ರು. ಯತ್ನಾಳ್ ಇದುವರೆಗೆ ಮಾತನಾಡಿದಂತ ಪಟ್ಟಿಯನ್ನ ಮಾಡಿಕೊಂಡಿದ್ದಾರೆ. ಪಟ್ಟಿಯನ್ನ ಸಿದ್ಧಪಡಿಸಿರುವಂತಹ ಸಂಸದರು ಯಡಿಯೂರಪ್ಪ ಹಾಗೆ ಇತರ ನಾಯಕರ ವಿರುದ್ಧ ಏನೇನ್ ಮಾತನಾಡಿದ್ದಾರೆ ಅಂತ ಪಟ್ಟಿ ಮಾಡಿಕೊಂಡಿದ್ದಾರೆ. ಒಬ್ಬರ ವಿರುದ್ಧ ದೂರು ನೀಡೋದಾದ್ರೆ ಬರಲ್ಲ ಅಂತ ಹೇಳಿದ್ರು ಕೆಲವರು. ಯತ್ನಾಳ್ ಪರವಿದ್ದಂತ ಕೆಲವು ಸಂಸದರು ಹಿಂದೇಟನ್ನ ಕೂಡ ಹಾಕಿದ್ದಾರೆ. ಹೀಗಾಗಿ ಬಣ ಬಡಿದಾಡಕ್ಕೆ ಫುಲ್ ಸ್ಟಾಪ್ ಹಾಕುವಂತೆ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಮೊದಲನೇದಾಗಿ ಇವಾಗ ಕಾಂಗ್ರೆಸ್ ಕೂಡ ಟೀಕೆಯನ್ನ ಮಾಡ್ತಾ ಇದೆ. ನೀವು ಕಾಂಗ್ರೆಸ್ನ ಪೇಜ್ ಅನ್ನ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಬಿಜೆಪಿ ಒಂದು 100 ಬಾಗಿಲು ಅನ್ನೋದಾಗಿ ಅವರು ಪೋಸ್ಟ್ ಗಳನ್ನ ಹಾಕೊಳ್ತಾ ಇದ್ದಾರೆ. ಇದು ಬೇಕು ಅಂತ ಕಾಂಗ್ರೆಸ್ಗೆ ಆಹಾರವಾಗುವಂತ ನಡೆಯಲ್ಲಿ ಬಿಜೆಪಿ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹರೀಶ್ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಹರೀಶ್, ಒಂದ್ ಕಡೆಯಲ್ಲಿ ಗೊತ್ತಿದೆ, ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಬಿಜೆಪಿ ಯಾವ ರೀತಿ ಎರಡು ಬಣ ಆಗಿ ಹೋರಾಟದಲ್ಲೂ ನಿರ್ಧಾರಗಳಲ್ಲೂ ಹೇಗೆ ನಿಲ್ತಾ ಇದೆ ಅಂತ. ಇದಕ್ಕೆ ಫುಲ್ ಸ್ಟಾಪ್ ಇಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಏನ್ ಕ್ರಮ ತಗೋಬಹುದು ಅಂತ. ಇಲ್ಲಿವರೆಗೂ ಕೂಡ ಸೈಲೆಂಟ್ ಆಗಿತ್ತು ಯತ್ನಾಳ್ ವಿಚಾರದಲ್ಲಿ. ಇನ್ನೇನಾದ್ರೂ ವಾರ್ನ್ ಮಾಡುವಂತ ಕೆಲಸಗಳಾಗುತ್ತಾ? ರಾಜ್ಯ ಬಿಜೆಪಿಯಲ್ಲಿನ ಬಣ ಬಡಿದಾಟದ ವಿಚಾರವಾಗಿ ಅನೇಕ ದೂರುಗಳು ಹೈಕಮಾಂಡ್ಗೆ ಬಂದಿವೆ. ಈಗ ಸಂಸದರು ಕೂಡ ದೂರನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಬಣ ಬಡಿದಾಟ ಜಾಸ್ತಿ ಆಗ್ತಾ ಇದೆ, ಪಕ್ಷ ಸಂಘಟನೆ ಕುಂಠಿತ ಆಗ್ತಾ ಇದೆ, ಮತ್ತೆ ಕಾರ್ಯಕರ್ತರು ಅತಂತ್ರರಾಗಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗಿದ್ದಂತಹ ಬಿಜೆಪಿಯಲ್ಲೇ ಬಣ ಬಡಿದಾಟದಿಂದ ಬಿಜೆಪಿ ಕಾರ್ಯಕರ್ತರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ನೀವು ಕ್ರಮವನ್ನ ಕೈಗೊಳ್ಳಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಂಸದರ ಗುಂಪು ಸೇರಿ ಅಮಿತ್ ಶಾ ಹಾಗೂ ನಡ್ಡಾ ಅವರನ್ನ ಭೇಟಿಯಾಗಿದ್ದಾರೆ. ಇಲ್ಲಿ ಮುಖ್ಯವಾಗಿ ಯತ್ನಾಳ್ ಅವರ ವಿರುದ್ಧ ಒಂದಷ್ಟು ಪಟ್ಟಿಯನ್ನ ಮಾಡಿಕೊಂಡು ಅಮಿತ್ ಶಾ ಅವರಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಯತ್ನಾಳ್ ಅವರು ಇದುವರೆಗೆ ಆಡಿರ್ತಕ್ಕಂತಹ ಮಾತುಗಳು ಯಡಿಯೂರಪ್ಪ ಅವರ ವಿರುದ್ಧ, ವಿಜೇಂದ್ರ ಅವರ ವಿರುದ್ಧ ಆಗಿರ್ಬೋದು, ಮತ್ತೆ ಪಕ್ಷದ ಇತರ ನಾಯಕರುಗಳ ವಿರುದ್ಧ ನೇರವಾಗಿ ವಾಗ್ದಾಳಿಯನ್ನ ಮಾಡಿರುವಂತಹ ವಿಚಾರ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಅಮಿತ್ ಶಾ ಅವರ ಬಳಿ ಹೇಳಿದ್ದಾರೆ. ಮತ್ತೆ ಈ ಬಣ ಬಡಿದಾಟಕ್ಕೆ ನೀವು ಬ್ರೇಕ್ ಹಾಕ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಸಂಸದರು ಮಾಡ್ಕೊಂಡಿದ್ದಾರೆ. ಅಮಿತ್ ಶಾ ಅವರು ಈ ಒಂದು ಮನವಿಗೆ ಹೇಳ್ತಾರೆ, ಈಗಾಗಲೇ ಅವರನ್ನ ಕರೆಸಿ ನಾವು ಮಾತಾಡಿದ್ದೇವೆ, ಆದ್ರೆ ಅವರು ಮತ್ತೆ ವಾಗ್ದಾಳಿಗಳನ್ನ ಅವ್ರು ನಿಲ್ಲಿಸ್ತಾ ಇಲ್ಲ. ಮತ್ತೊಮ್ಮೆ ಕರೆದು ಯತ್ನಾಳ್ ಅವರ ಬಳಿ ಮಾತಾಡ್ತೀವಿ ಅನ್ನುವಂತಹ ಭರವಸೆಯನ್ನ ಸಂಸದರ ನಿಯೋಗಕ್ಕೆ ಕೊಟ್ಟಿದ್ದಾರೆ. ಮತ್ತೆ ಸಂಸದರಲ್ಲೇ ಒಂದೆರಡು ಬಣದ ರೀತಿ ಆಗಿರುವಂತಹದ್ದು ಯತ್ನಾಳ್ ಪರ ಹಾಗೂ ವಿರೋಧ ಅನ್ನುವಂತ ನಿಟ್ಟಿನಲ್ಲಿ ಕೆಲವು ಸಂಸದರು ಯತ್ನಾಳ್ ಅವರ ವಿರುದ್ಧ ದೂರನ್ನ ಕೊಡಬೇಕು, ಅವರನ್ನ ಪಾರ್ಟಿಯಿಂದ ಕಿತ್ತ ಹಾಕೋದಕ್ಕೆ ಹೇಳ್ಬೇಕು, ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಿಕ್ಕೆ ನಾವು ಹೇಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮನವಿ ಮಾಡಬೇಕು ಅನ್ನುವಂಥದ್ದನ್ನ ಕೆಲವು ಸಂಸದರು ಒತ್ತಾಯವನ್ನ ಮಾಡ್ತಾರೆ. ಆದ್ರೆ ಕೆಲವು ಸಂಸದರು ಹೇಳ್ತಾರೆ, ಯಾರ ಒಬ್ಬರ ವಿರುದ್ಧ ದೂರು ಕೊಡೋದಾದ್ರೆ ನಾವು ಈ ನಿಯೋಗದಲ್ಲಿ ಬರೋದಿಲ್ಲ. ಅಂದ್ರೆ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕ್ಬೇಕು, ಏನು ಬಡಿದಾಟ ನಡೀತಾ ಇದೆ ಅದಕ್ಕೆ ಕ್ಲಿಯರ್ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಾಯ ಮಾಡೋದಾದ್ರೆ ನಾವು ಮಾತ್ರ ಬರ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಹೇಳ್ತಾರೆ. ಹಾಗಾಗಿ ಎಲ್ಲ ಸಂಸದರು ಹೋಗಿ ಅಮಿತ್ ಶಾ ಹಾಗೂ ನಡ್ಡಾ ಅವ್ರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಳ್ತಾರೆ. ಅದಕ್ಕೆ ಅಮಿತ್ ಶಾ ಅವರು ಕೂಡ ಯತ್ನಾಳ್ ಅವ್ರನ್ನ ಕರೆದು ನಾವು ಮಾತಾಡ್ತೀವಿ ಅನ್ನುವಂಥದ್ದನ್ನ ಹೇಳ್ತಾರೆ. ಎಸ್, ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ. ಇಂದು ಬೆಳಗಾವಿಯಲ್ಲಿ ವಕ್ಫ್ ಜನಜಾಗೃತಿ ಅಭಿಯಾನವನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ. ರಮೇಶ್ ಜಾರಕಿಹೊಳಿ ಯತ್ನಾಳ್ ಬಣದ ಶಕ್ತಿ ಪ್ರದರ್ಶನ ನಡೆಯುತ್ತೆ. ವಕ್ಫ್ ಹೋರಾಟದ ಮೂಲಕವಾಗಿ ರಮೇಶ್ ಪವರ್ ಶೋಗಿಳಿತಾರೆ. ಚನ್ನಮ್ಮ ವೃತ್ತದಿಂದ ಗಾಂಧಿ ಭವನದವರೆಗೂ ಕೂಡ ಈ ಮೆರವಣಿಗೆ ಇರುತ್ತೆ. ಪ್ರತಿಭಟನಾ ಮೆರವಣಿಗೆ ಬಳಿಕ ಬಹಿರಂಗ ಸಮಾವೇಶ ಇರುತ್ತೆ. ಮೊನ್ನೆ ಗೋಕಾಕ್ನಲ್ಲಿ ರಮೇಶ್ ಜಾರಕಿಹೊಳಿ ಗುಡುಗಿದ್ರು.
ದೆಹಲಿ ವರಿಷ್ಠರೇ ನಮ್ಮ ನಾಯಕರು ಅಂತ ಹೇಳ್ತಾ ಇದ್ರು. ಇನ್ನು ವಿಜೇಂದ್ರ ನಾಯಕತ್ವಕ್ಕೆ ಯತ್ನಾಳ್ ಬಣ ತೀವ್ರ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದೆ. ಅದು ಮಾತುಗಳಲ್ಲೇ ಗೊತ್ತಾಗ್ತಾ ಇದೆ ನಮಗೆ. ಇದರ ನಡುವೆ ಇವತ್ತು ವಕ್ಫ್ ಜನಜಾಗೃತಿ ಅಭಿಯಾನದ ಮೂಲಕವಾಗಿ ರಮೇಶ್ ಜಾರಕಿಹೊಳಿ ಹಾಗೆ ಯತ್ನಾಳ್ ಬಣ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ.